ನಮಸ್ಕಾರ ವೀಕ್ಷಕರೇ. ಮನಸ್ಸಿದ್ರೆ ಮಾರ್ಗ ಅಂತ ಹೇಳ್ತಾರೆ. ಅಂದರೆ ನಾವು ಮನಸ್ಸು ಮಾಡಿದರೆ ಎಂಥ ಕಷ್ಟಕರವಾದ ಕೆಲಸದಲ್ಲೂ ಕೂಡ ಜಯ ಸಾಧಿಸ್ಬೋದು. ಆದರೆ ಮನಸ್ಸು ಮಾಡಲು ಮೊದಲು ಚೈತನ್ಯ ಇರಬೇಕು, ಉತ್ತಮ ದೇಹಾರೋಗ್ಯ ಇರಬೇಕು. ಯಾಕಂದರೆ ಅಸ್ವಸ್ಥವಾಗಿದ್ದರೆ ನಮ್ಮ ಶರೀರ, ಮನಸ್ಸು ಕೂಡ ದುರ್ಬಲವಾಗುತ್ತೆ. ಹಾಗಾದರೆ ಉತ್ತಮ ಆರೋಗ್ಯವನ್ನು ಹೇಗೆ ಪಡೆಯೋದು? ಆಯುರ್ವೇದದ ಸಲಹೆಯಿಂದ. ಆಯುರ್ವೇದದ ಸಲಹೆಯನ್ನು ಹೇಗೆ ಪಡೆಯೋದು? ಚಿಂತೆ ಬೇಡ, ಅದಕ್ಕೋಸ್ಕರನೇ ಇದೆ ನಿಮ್ಮೆಲ್ಲರ ಮೆಚ್ಚಿನ ಆಯುರ್ವೇದಂ ವಹಾಮ್ಯಹಂ ಕಾರ್ಯಕ್ರಮ. ಹಾಗಾದರೆ ಬನ್ನಿ ಸ್ನೇಹಿತರೆ, ಇಂದಿನ ಕಾರ್ಯಕ್ರಮನ ಶುರು ಮಾಡೋಣ. ಆದರ್ಶ್ ಅವರೇ ನಮಸ್ಕಾರ. ನಮಸ್ಕಾರ. ನಮ್ಮ ಆಯುರ್ವೇದಂ ವಹಾಮ್ಯಹಂ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಧನ್ಯವಾದಗಳು. ಆದರ್ಶ್ ಅವರೇ, ಈ ಜಂತು ಹುಳದ ಸಮಸ್ಯೆ ಹೇಗುಂಟಾಗುತ್ತೆ, ಹಾಗೆ ಇದನ್ನು ನಿವಾರಿಸೋದು ಹೇಗೆ, ಏನಿದಕ್ಕೆ ಪರಿಹಾರ, ಇದ್ರ ಬಗ್ಗೆ ತಿಳಿಸ್ಕೊಡ್ತೀರಾ? ತಿಳಿಸ್ಕೊಡ್ತೀನಮ್ಮ. ಮುಖ್ಯವಾಗಿ ಜಂತು ಹುಳು ಮಕ್ಕಳಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ. ಈ ಜಂತು ಹುಳನ್ನು ಹೊಟ್ಟೆಯಲ್ಲಿ, ನಮ್ಮ ಕರುಳುಗಳಲ್ಲಿ ಬರುವಂಥ ಒಂದು ಹುಳು ಇದು. ಇದರ ಜೊತೆಗೆ ಕಿಲುಬಿ ಹುಳ ಅಂಥೇಳಿ ನಾವು ಹೇಳ್ತೀವಿ. ಕಿಲುಬಿ ಹುಳ ಆದಾಗ ಮಾತ್ರ ಮಲ ವಿಸರ್ಜನೆ ಮಾಡಿದಾಗ ತುಂಬ ಒಂದು ಕೆಟ್ಟ ವಾಸನೆ ಇರುತ್ತೆ. ಅದಲ್ಲದೆ ಈ ಮಕ್ಕಳಲ್ಲಿ ಗ್ರೀನ್ ಕಲರ್ನಲ್ಲಿ ಯಾವಾಗ ಈ ಒಂದು ಮಲ ವಿಸರ್ಜನೆ ಆಗುತ್ತೆ, ಆ ಸಮಯದಲ್ಲಿ ಸ್ವಲ್ಪ ನೀವು ಧ್ಯಾನ ವಹಿಸಿ ಹರಳೆಣ್ಣೆಯನ್ನು ಯೂಸ್ ಮಾಡೋದು ತುಂಬ ಉತ್ತಮವಾದಂಥ ರಿಸಲ್ಟ್ಸನ್ನು ತಂದುಕೊಡುತ್ತೆ. ಮತ್ತು ಹೆಚ್ಚು ಸ್ವೀಟ್ಸನ್ನು ತಿನ್ನೋದು, ನೀವು ಹೇಳಿದ್ರಿ ಈಗ, ಹೆಚ್ಚು ಸ್ವೀಟ್ಸನ್ನು ತಿನ್ನೋದ್ರಿಂದ ಕೂಡ ಈ ಒಂದು ತೊಂದರೆ ಉಂಟಾಗುತ್ತೆ ಅಂತ ಹೇಳಿ. ಮತ್ತು ಮಕ್ಕಳು ಆಹಾರವನ್ನು ಸೇವಿಸುವಾಗ ಹೆಚ್ಚು ಸ್ವೀಟ್ಸನ್ನು ಕೇಳ್ತಾ ಇದ್ದರೆ ಮತ್ತು ಚಾಕ್ಲೇಟ್ಸನ್ನು ತಿನ್ನೋದು, ಬೆಲ್ಲವನ್ನು ತಿನ್ನೋದು, ಈ ಥರ ತಿಂತಾ ಇದ್ದರೆ ಇದಕ್ಕೆ ಇದೇ ಒಂದು ಮೂಲವಾದಂಥ ಒಂದು ಸಿಂಪ್ಟಮ್ಸ್ ಅಂತ ಹೇಳ್ಬೋದು. ಮತ್ತು ಯಾವಾಗ ನಾವು ಆಹಾರವನ್ನು ಸೇವಿಸ್ತೀವಿ, ಅದನ್ನು ತಣ್ಣಗೆ ಮಾಡಿ ತಿನ್ನುವಂಥ ಆಹಾರವನ್ನು ಯಾರು ಲೈಕ್ ಮಾಡ್ತಾರೆ, ಈಗ ಬಿಸಿ ಬಿಸಿಯಾಗಿ ಕೊಟ್ಟದ್ದನ್ನು ತಣ್ಣಗೆ ಮಾಡಿ ಅದನ್ನು ತಣ್ಣದ ಆಹಾರವನ್ನು ತಿನ್ನೋದೇನಿದೆ ಅದಕ್ಕೂ ಕೂಡ ಅವಾಗ ನಮಗೆ ಅನಿಸ್ಬೋದು ಇದು ಸಿಂಪ್ಟಮ್ಸ್ ಏನು ಅಂತಂದರೆ ಈ ಜಂತು ಹುಳುವಿನ ಒಂದು ಸಿಂಪ್ಟಮ್ಸ್ ಅಂತ ಹೇಳಿ. ಮತ್ತು ಜಂತು ಹುಳುವನ್ನು ನಾವು 6 ತಿಂಗಳಿಗೆ ಒಂದು ಸಾರಿ ನಾವು ಇವತ್ತೇನು ಈ ಒಂದು ಪ್ರಯೋಗವನ್ನು ತೋರಿಸ್ತಾ ಇದ್ದೀವಿ ಅದನ್ನು ನೀವು ತೆಗೆದುಕೊಳ್ಬೇಕಾಗತ್ತೆ. 6 ತಿಂಗಳಿಗೆ ಒಂದು ಸಾರಿ ನಮ್ಮ ಇಂಟೆಸ್ಟೈನಲ್ ಟ್ರ್ಯಾಕ್ ಏನಿದೆ ಅದನ್ನು ಕಂಪ್ಲೀಟಾಗಿ ನಾವು ಕ್ಲೀನ್ ಮಾಡ್ಕೊಳ್ಬೇಕಾಗತ್ತೆ. ಅಂತಂದರೆ ಈ ನಮ್ಮ ಕರುಳಿನ ಒಂದು ಏನು ನಮ್ಮ ಜೀವಕೋಶದಲ್ಲಿ ಏನಿದೆ, ಈ ಕರುಳನ್ನು ಸರಿಯಾಗಿ ಕ್ಲೀನ್ ಮಾಡ್ಕೊಳ್ಬೇಕು. ಆ ಸ್ವಚ್ಛತೆ ಮಾಡ್ಕೊಳ್ಬೇಕಾದಂಥ ಒಂದು ಮುಖ್ಯವಾದಂಥ ಇಂಗ್ರೀಡಿಯೆಂಟ್ಸ್ ಅಂತಂದರೆ, ಸಾಮಗ್ರಿ ಅಂದರೆ ಯಾವುದು? ಹರಳೆಣ್ಣೆ. ಈ ಹರಳೆಣ್ಣೆಯನ್ನು ಉಪಯೋಗ ಬಹಳ ಮಾಡಬೇಕಾಗತ್ತೆ. ಇದು ತುಂಬ ಉತ್ತಮವಾದಂಥ ಒಂದು ರೀತಿಯಲ್ಲಿ ನಿಮಗೆ ಹೆಲ್ಪ್ ಆಗುತ್ತೆ. ಈಗ ಹರಳೆಣ್ಣೆಯನ್ನು 6 ತಿಂಗಳಿಗೆ ಒಂದು ಸಾರಿ ಅಂತ ನಾನು ಹೇಳಿದೆ. ಈಗ ಕೆಲವೊಂದು ವೈದ್ಯರ ಹತ್ರ ನೀವು ಹೋದಾಗ ಅವ್ರು ಹೇಳ್ತಾರೆ 3 ತಿಂಗಳಿಗೆ ಒಂದು ಸಾರಿ ಮಾಡಿ ಅಂತ. ಇದು 6 ತಿಂಗಳಿಗೆ ಒಂದು ಸಾರಿ ಮಾಡಿದರೆ ಸಾಕು. 3 ತಿಂಗಳಿಗೆ ಒಂದು ಸಾರಿ ಮಾಡೋದು ತುಂಬ ಅದು ಸ್ವಲ್ಪ ಹೆವಿ ಅನಿಸುತ್ತೆ. ಯಾಕಂತಂದರೆ ಕೆಲವು ಬಾರಿ ಇದು 3 ತಿಂಗಳಿಗೆ ಒಂದು ಸಾರಿ ನೀವು ಇದನ್ನು ತಗೊಳ್ತಾ ಇದ್ರೆ ಹರಳೆಣ್ಣೆಯನ್ನು, ಏನಾಗ್ಬಿಡುತ್ತೆ ಮುಂದೆ ಅದೇ ಒಂದು ರೂಢಿ ಆಗಿಬಿಡಬಾರ್ದು. ರೂಢಿ ಆಯಿತು ಅಂತಂದರೆ ಒಂದೊಂದು ಸಾರಿ ಲೂಸ್ ಮೋಷನ್ಸ್ ಜಾಸ್ತಿ ಹೋಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಲೂಸ್ ಮೋಷನ್ಸು ಹೆಚ್ಚಾದ ಹಾಗೆ ನಮಗೆ ಲಿವರ್ ಮೇಲೆ ತೊಂದರೆ ಆಗ್ತಾ ಬರುತ್ತೆ. ಒಂದು ಸಾರಿ ನೀವು ನೋಡಿದರೆ ಈ ಲಿವರ್ಗೆ ತುಂಬ ಉಪಯುಕ್ತವಾದಂಥ ಒಂದು ಔಷಧಿ ಅದು. ಆದರೆ ಇದನ್ನು ಹೆಚ್ಚು ನಾವು ತಗೊಳ್ತಾ ಬಂದರೆ ಅದು ಲಿವರ್ಗೆ ತೊಂದರೆ ಆಗುತ್ತೆ ಅಂತೇಳಿ ಹೇಳ್ಬೋದು. ಮತ್ತು ಲಿವರನ್ನು ನಾವು ಬಹಳ ಜಾಗ್ರತೆ ವಹಿಸಬೇಕಾಗತ್ತೆ. ಈಗ ನಾವು ಯಾವುದೇ ಕೊಬ್ಬಿರುವಂಥ ಆಹಾರವನ್ನು ನಾವು ತೆಗೆದುಕೊಂಡಾಗ ಅದು ಕೊನೆಯದಾಗಿ ಈ ರಕ್ತವನ್ನು ಶುದ್ಧೀಕರಣ ಮಾಡುವಂಥ ಕ್ರಿಯೆ ಏನಿದೆ ಅದು ಲಿವರ್ ಮಾಡುತ್ತೆ. ಲಿವರ್ನಲ್ಲಿ ಈ ಒಂದು ಕೊಬ್ಬು ಅಕ್ಯುಮುಲೇಟ್ ಆದಾಗಿಂದ ಶೇಖರಿಸಿಕೊಂಡಾಗ ಆಯಿಂದ ತೊಂದರೆಯಿಂದ ಕೂಡ ಜಂತು ಹುಳುಗಳಾಗುವಂಥ ಒಂದು ಸಂಭವ ಹೆಚ್ಚಿರುತ್ತೆ. ಆದಷ್ಟು ಧ್ಯಾನ ವಹಿಸಿ ನಿಮ್ಮ ಮಕ್ಕಳಲ್ಲಿ ಅಥವಾ ಮಧ್ಯ ವಯಸ್ಸಿನಲ್ಲಿ ಇರುವಂಥ ವ್ಯಕ್ತಿಗಳಿಗೆ ಈ ಥರ ಏನಾದರೂ ಹೆಚ್ಚು ಸ್ವೀಟ್ ತಿಂತಾ ಇರಬೇಕು ಅಥವಾ ಸ್ವೀಟಿನ ಕನ್ಸಂಪ್ಷನ್ ಹೆಚ್ಚು ನನಗೆ ಬೇಕನ್ನಿಸ್ತಾ ಇದೆ ಅಂತಂದರೆ ನೀವು ಒಂದು ಸಾರಿ ಈ ಒಂದು ವೈದ್ಯರಲ್ಲಿ ಪರೀಕ್ಷೆ ಮಾಡಬೇಕು. ಮತ್ತು ಹಾಗೇನಾದ್ರು ಜಂತುಹುಳು ಇದ್ದಲ್ಲೇ ನಾವು ಮಾಡುವಂಥ ಪ್ರಯೋಗದ ಉಪಯೋಗವನ್ನು ನೀವು ಪಡೆದುಕೊಳ್ಳಿ. ಮತ್ತು ಹೆಣ್ಣು ಮಕ್ಕಳಲ್ಲಿ, ಗರ್ಭಿಣಿ ಸ್ತ್ರೀಯರಲ್ಲಿ ಈ ಒಂದು ತೊಂದರೆ ಉಂಟಾದಾಗ ಗರ್ಭಿಣಿ ಸ್ತ್ರೀಯರು ಮಾತ್ರ ಬಹಳ ಕೇರ್ಫುಲ್ಲಾಗಿರಬೇಕು. ಈ ಒಂದು ಏನು ಹರಳೆಣ್ಣೆಯನ್ನು ಪ್ರಯೋಗ ಮಾಡೋದಿದೆ ದಯವಿಟ್ಟು ಮಾಡಲಿಕ್ಕೆ ಹೋಗಬೇಡಿ. ಇದರಿಂದ ತುಂಬ ತೊಂದರೆ ಉಂಟಾಗುತ್ತೆ. ಒಂದು ಸರಿ ನಿಮ್ಮ ಡೆಲಿವರಿ ಆದಮೇಲೆ ಈ ಒಂದು ಬಾಣಂತಿಯರಿಗೆ ಕೊನೆಯದಾಗಿ ಒಂದು 9 ತಿಂಗಳ ನಂತರ ನೀವೊಂದು ಈ ಒಂದು ಪ್ರಯೋಗವನ್ನು ಮಾಡೋದು ತುಂಬ ಫಲಕಾರಿ. ಮತ್ತು ಚಿಕ್ಕ ಮಕ್ಕಳಿಗೆ ಅಂತಂದರೆ 5 ವರ್ಷದ ಮಕ್ಕಳಿಗೆ ಕೆಳಗೆ ಯಾರಿರ್ತಾರೆ ಅವರಿಗೆ ಮಾತ್ರ ಈ ಒಂದು ಪ್ರಯೋಗವನ್ನು ಮಾಡಲಿಕ್ಕೆ ಹೋಗಬೇಡಿ. ಯಾಕಂದರೆ ಸಣ್ಣ ಮಗುವಿನ ಹೊಟ್ಟೆ ಏನಿರುತ್ತೆ ಅದರಲ್ಲಿ ಜಂತು ಹುಳುಗಳು ಬರೋದಿಲ್ಲ, ಕಿಲುಬಿ ಹುಳುಗಳು ಮಾತ್ರ ಬರುತ್ತೆ. ಅದನ್ನು ನಾರ್ಮಲ್ ಆಗಿ ಕ್ಲೀನ್ ಆಗಿ ಹೋಗುತ್ತೆ. ನಾವು ಯಾವಾಗ ಈ ಒಂದು ಮಜ್ಜಿಗೆಯನ್ನು ಸೇವಿಸೋದು, ಮೂಲಂಗಿಯನ್ನು ಸೇವಿಸೋದು, ಹಸಿರು ಸೊಪ್ಪುಗಳನ್ನು ಸೇವಿಸೋದು, ಇದರಿಂದ ಇಂಟೆಸ್ಟೈನಲ್ ಟ್ರ್ಯಾಕು ಕರೆಕ್ಟಾಗಿ ಕ್ಲೀನಾಗಿ ಹೋಗುತ್ತೆ. ಸೊ ಅದಕ್ಕೆ ನೀವು ಭಯಪಡುವಂಥ ಅವಶ್ಯಕತೆ ಇಲ್ಲ. ಇಂಥ ಒಂದು ಸಮಸ್ಯೆಗಳಿಗೆ ನಾನು ಏನಿವತ್ತು ಹೇಳಿದ್ದೀನಿ ಮಾಹಿತಿಯನ್ನು ಧ್ಯಾನವಹಿಸಿ ಕೇಳಿದಿರಾ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಇವತ್ತಿನ 2 ಪ್ರಯೋಗಗಳು ತಮಗೆ ಸೂಕ್ತವಾಗಿದೆ, ಬಹಳ ಉಪಯೋಗಕಾರಿ ಅಂತೇಳಿ ಹೇಳ್ಬೋದು.
ಸ್ನೇಹಿತರೆ, ಈ ಜಂತು ಹುಳದ ಸಮಸ್ಯೆ ಬರಲು ಕಾರಣವೇನು, ಹಾಗೆ ಈ ಸಮಸ್ಯೆ ಬಂದಾಗ ನಾವು ಯಾವ ರೀತಿ ಕ್ರಮಗಳನ್ನ ಅನುಸರಿಸಿ ಅದನ್ನು ಹೋಗಲಾಡಿಸ್ಬೋದು, ಅದರಿಂದ ಒಂದು ಪರಿಹಾರ ಕಂಡುಕೊಳ್ಬೋದು ಅಂತ ನೋಡಿದ್ವಿ. ಈಗ ಈ ಸಮಸ್ಯೆಗೆ ಮನೆಯಲ್ಲೇ ಯಾವ ರೀತಿ ಸುಲಭವಾಗಿ ನಾವು ಮನೆ ಔಷಧಗಳನ್ನ ತಯಾರಿಸ್ಕೊಳ್ಬೋದು ನೋಡೋಣ ಬನ್ನಿ. ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಏನಂತ ಹೇಳಿ ನೋಟ್ ಮಾಡ್ಕೊಳ್ಳಿ. ಓಂಕಾಳು, ಶುಂಠಿ ಪೇಸ್ಟ್, ನಿಂಬೆಹಣ್ಣು, ಪಪ್ಪಾಯಿ ಪೇಸ್ಟ್ ಹಾಗೂ ಬೆಳ್ಳುಳ್ಳಿ, ಇಷ್ಟು ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು. ಮೊದಲಿಗೆ ನಾವು ಈ ಬೆಳ್ಳುಳ್ಳಿ ಮತ್ತು ಓಂಕಾಳನ್ನು ಜಜ್ಕೊಳ್ಬೇಕು. ಮೂರು ಎಸಳು ಬೆಳ್ಳುಳ್ಳಿ, ಅರ್ಧ ಚಮಚದಷ್ಟು ಓಂಕಾಳು, ಇವನ್ನ ಚೆನ್ನಾಗಿ ಜಜ್ಕೊಳ್ಬೇಕು. ಅದರೊಟ್ಟಿಗೆ ನಾವೇನು ಈ ಶುಂಠಿ ಪೇಸ್ಟ್ ಮಾಡಿರ್ತೀವಿ ಅದನ್ನು ಕೂಡ ಹಾಕ್ತಾ ಇದ್ದೀನಿ. ಒಂದು ಅರ್ಧ ಚಮಚದಷ್ಟು ಶುಂಠಿ ಪೇಸ್ಟ್. ಇದು ಪೇಸ್ಟ್ ಈಗ ರೆಡಿ ಆಗಿದೆ. ಇದನ್ನು ನಾವು ಒಂದು ಬಟ್ಲಿನಲ್ಲಿ ತೆಗೆದುಕೊಳ್ಬೇಕು. ಈಗ ಇದಕ್ಕೆ ನಾವು ನಿಂಬೆಹಣ್ಣಿನ ರಸವನ್ನು ಹಿಂಡ್ಕೊಳ್ಬೇಕು. ಒಂದು ಕಾಲು ಭಾಗದಷ್ಟು ನಿಂಬೆಹಣ್ಣಿನ ರಸವನ್ನು ಹಿಂಡ್ಕೊಳ್ಬೇಕು. ಮತ್ತು ಇದಕ್ಕೆ ನಾವು 2ರಿಂದ 3 ಟೀ ಸ್ಪೂನಷ್ಟು ಈ ಪಪ್ಪಾಯಿ ಹಣ್ಣಿನ ಪೇಸ್ಟನ್ನು ಹಾಕ್ಕೊಳ್ಬೇಕು. ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು. ಇದನ್ನು ಚಿಕ್ಕ ಮಕ್ಕಳಿಗೆ ಬೇಡ ಅಂತ ಹೇಳ್ತೇನೆ. ಯಾಕಂತಂದರೆ ಇದು ಸ್ವಲ್ಪ ಅವರ ಒಂದು ಸ್ಟಮಕ್ಕಿಗೆ, ಆ ಒಂದು ಹೊಟ್ಟೆಗೆ ತುಂಬ ಚಿಕ್ಕದಾದಂಥ ಒಂದು ಸ್ಟಮಕ್ ಇರೋದ್ರಿಂದ ಇದು ಅಷ್ಟು ತುಂಬ ಎಫೆಕ್ಟಿವ್ ಆಗಿರುತ್ತೆ. ಅದಕ್ಕೆ ಇದು ಬೇಡ. ಒಂದು 8ರಿಂದ 12 ವರ್ಷದ ಮಕ್ಕಳಿಂದ ನೀವು ಸ್ಟಾರ್ಟ್ ಮಾಡ್ಬೋದು. ಇದನ್ನು 3 ತಿಂಗಳಿಗೆ 2 ಸಾರಿ 3 ತಿಂಗಳಿಗೆ 2 ಸಾರಿ ಇದನ್ನು ನೀವು ಕೊಡಬಹುದು. ಇದನ್ನು ಕೊಟ್ಟ ನಂತರ ನೋಡಿ ತುಂಬ ಉತ್ತಮವಾದಂಥ ರಿಸಲ್ಟ್ಸನ್ನು ಮಕ್ಕಳಲ್ಲಿ ಪಡಿತಾರೆ. ಮತ್ತು ಇವನ್ ವೃದ್ಧಾಪ್ಯದಲ್ಲಿರುವಂಥ ವ್ಯಕ್ತಿಗಳಿಗೂ ಕೂಡ ಇದು ತುಂಬ ಉಪಯೋಗಕಾರಿ ಅಂತೇಳಿ ಹೇಳ್ಬೋದು. ಈ ಪಪ್ಪಾಯಿ ಹಣ್ಣಿನ ಪೇಸ್ಟ್ ಯಾವುದೇ ಕಿಲಬಿ ಹುಳ ಆಗಿರ್ಬೋದು ಅಥವಾ ಈ ಜಂತಾಗಿರ್ಬೋದು ಅದನ್ನು ಸ್ವಚ್ಛ ಮಾಡೋದ್ರಲ್ಲಿ ಮಹಾನ್ ಕಾರ್ಯವನ್ನು ಈ ಪಾತ್ರ ವಹಿಸುತ್ತೆ ಇದು. ಮತ್ತು ಅದಲ್ಲದೆ ಈ ಹಸಿ ಶುಂಠಿ ಬೆಳ್ಳುಳ್ಳಿ ಜೀರ್ಣಶಕ್ತಿಯನ್ನು ಹೆಚ್ಚಿಗೆ ಮಾಡುತ್ತೆ. ಮತ್ತು ಡೈಜೆಷನ್ನಲ್ಲಿ ಯಾವುದೇ ರೀತಿಯ ಗ್ಯಾಸ್ಟ್ರಿಕ್ ಟ್ರಬಲ್ ಆಗಲಿ, ಯಾವುದೇ ರೀತಿಯ ಒಂಥರ ಈ ಹೊಟ್ಟೆ ಉಬ್ಬಸ ಅಂತ ಏನು ಹೇಳ್ತೀವಿ ಅದನ್ನು ತೆಗೆದು ಹಾಕೋದಕ್ಕೆ ಓಂಕಾಳಿದೆ. ಇಷ್ಟೆಲ್ಲ ಸೇರಿಸ್ಕೊಟ್ಟಿದ್ದೀವಿ. ಅದರೊಟ್ಟಿಗೆ ಸ್ವಲ್ಪ ನಿಂಬೆಹಣ್ಣಿನ ರಸವನ್ನು ಬೆರೆಸಿದಾಗ ತುಂಬ ಎಫೆಕ್ಟಿವ್ ಅಂತ ಹೇಳ್ಬೋದು ಈ ಒಂದು ಪೇಸ್ಟ್ ಏನು ಸಿದ್ಧ ಮಾಡಿದ್ದೀವಿ. ಇದನ್ನು 3 ತಿಂಗಳಿಗೆ 2 ಬಾರಿ ನೀವು ರಾತ್ರಿ ಮಲಗುವ ಸಮಯದಲ್ಲಿ ನೀವು ಕೊಟ್ಟರೆ ನಂತರ ನೋಡಿ ತುಂಬ ಉತ್ತಮವಾದಂಥ ರಿಸಲ್ಟ್ಸನ್ನು ನೀವು ಪಡಿತೀರ. ವೀಕ್ಷಕರೇ, ಈ ಜಂತು ಹುಳ ಸಮಸ್ಯೆಗೆ ಇವತ್ತಿನ ದಿವಸ ನಾವು ಈ ಒಂದು ಪೇಸ್ಟ್ ಅಥವಾ ಒಂದು ಚೂರ್ಣನೇ ಅಂತ ಹೇಳ್ಬೋದು, ಪೇಸ್ಟ್ ಚೂರ್ಣ ಅಂತ ಹೇಳ್ಬೋದು. ಪಪ್ಪಾಯಿ ಹಣ್ಣು ಹಾಗೆ ಅದ್ರ ಜೊತೆಗೆ ಈ ಒಂದು ಬೆಳ್ಳುಳ್ಳಿ ಹಾಗೂ ಹಸಿ ಶುಂಠಿ, ಓಂಕಾಳು ಹಾಗೂ ನಿಂಬೆಹಣ್ಣಿನ ರಸದಿಂದ ಬೆರೆದಂಥ ಈ ಒಂದು ಪ್ರಯೋಗ ನಾವೇನು ಮಾಡಿದ್ದೀವಿ ಅದು ಸಿದ್ಧವಾಗಿದೆ. ಜಂತು ಹುಳುವಿನ ಸಮಸ್ಯೆಗೆ ಮನೆ ಔಷಧ. ಬೇಕಾಗಿರುವ ಸಾಮಗ್ರಿಗಳು: ಓಂಕಾಳು, ಶುಂಠಿ ಪೇಸ್ಟ್, ಪಪ್ಪಾಯಿ ಪೇಸ್ಟ್, ನಿಂಬೆಹಣ್ಣು ಮತ್ತು ಬೆಳ್ಳುಳ್ಳಿ. ತಯಾರಿಸುವ ವಿಧಾನ: ಮೊದಲು ಕುಟಾಣಿಗೆ ಬೆಳ್ಳುಳ್ಳಿ, ಓಂಕಾಳು ಮತ್ತು ಶುಂಠಿ ಪೇಸ್ಟನ್ನು ಹಾಕಿ ಜಜ್ಜಿಕೊಳ್ಳಿ. ನಂತರ ಜಜ್ಜಿಕೊಂಡ ಮಿಶ್ರಣಕ್ಕೆ ನಿಂಬೆ ರಸ ಮತ್ತು ಪಪ್ಪಾಯಿ ಪೇಸ್ಟನ್ನು ಹಾಕಿ ಕಲಸಿದರೆ ಜಂತು ಹುಳದ ನಿವಾರಣೆಗೆ ಮನೆ ಔಷಧ ಸಿದ್ಧ. ಸ್ನೇಹಿತರೆ, ನೋಡಿದ್ವಲ್ಲ ಈ ಜಂತು ಹುಳದ ಸಮಸ್ಯೆಗೆ ಎಷ್ಟು ಸುಲಭವಾಗಿ ಮನೆಯಲ್ಲೇ ಒಂದು ಔಷಧನ ತಯಾರಿಸ್ಬೋದು ಅಂತ. ಈಗ ಇದೇ ಸಮಸ್ಯೆಗೆ ಮತ್ತೊಂದು ಮನೆ ಔಷಧ ಇದೆ. ಅದು ಏನು, ಹೇಗೆ ತಯಾರಿಸೋದು ಅಂತ ತಿಳ್ಕೊಳ್ಳೋಣ. ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಏನಂತ ಹೇಳಿ ನೋಟ್ ಮಾಡ್ಕೊಳ್ಳಿ. ಹರಳೆಣ್ಣೆ, ನಿಂಬೆಹಣ್ಣು, ಜೀರಿಗೆ ಹಾಗೂ ಅರಿಶಿಣದ ಪುಡಿ, ಇಷ್ಟು ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು. ಇದನ್ನು ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ. 4ರಿಂದ 5 ಚಮಚದಷ್ಟು ನಾವು ಹರಳೆಣ್ಣೆಯನ್ನು ಬಿಸಿ ಮಾಡ್ಕೊಳ್ಬೇಕು. 5 ಚಮಚದಷ್ಟು ಹರಳೆಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ಅರ್ಧ ಚಮಚದಷ್ಟು ಜೀರಿಗೆ, ಹಾಗೆಯೇ ಇದಕ್ಕೆ 1/4 ಚಮಚದಷ್ಟು ಅರಿಶಿಣದ ಪುಡಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದನ್ನು
ಬಿಸಿ ಆಗಿದೆ. ಈಗ ಇದನ್ನು ಆಫ್ ಮಾಡ್ಕೊಳ್ಬೇಕು. ಆಫ್ ಮಾಡಿಕೊಂಡು ಒಂದು ಬಟ್ಟಲಿಗೆ ಇದನ್ನು ಹಾಕ್ಕೊಳ್ಬೇಕು. ಈಗ ಈ ಒಂದು ಹರಳೆಣ್ಣೆಗೆ ನಾವು ನಿಂಬೆಹಣ್ಣಿನ ರಸವನ್ನು ಆ್ಯಡ್ ಮಾಡ್ಕೊಳ್ಬೇಕು. ಈ ನಿಂಬೆಹಣ್ಣಿನ ರಸವನ್ನು ನಾವು ಯಾಕೆ ಆ್ಯಡ್ ಮಾಡ್ತೀವಿ ಅಂತಂದರೆ, ಇದನ್ನು ಹಾಕಿದಾಗ ಆ ಒಂದು ಹರಳೆಣ್ಣೆಯನ್ನು ಕೊಡುವಾಗ 1 ಟೀ ಸ್ಪೂನಷ್ಟು ಹರಳೆಣ್ಣೆಯನ್ನು ಕೊಡಬೇಕಾಗತ್ತೆ. ಆವಾಗ ಒಂಥರ ವಾಮಿಟಿಂಗ್ ಸೆನ್ಸೇಷನ್ ಬರುತ್ತೆ. ಅದನ್ನು ಹೋಗಲಾಡಿಸೋದಕ್ಕೆ, ಮತ್ತು ಜೀರಿಗೆಯನ್ನು ಕೂಡ ಅದಕ್ಕೆ ಹಾಕಿರೋದು. ಮತ್ತು ಅರಿಶಿನ ಯಾವುದೇ ರೀತಿಯ ಒಂದು ಸೆಪ್ಟಿಕ್ ಆಗಿದ್ರೆ ಕರಳಲ್ಲಿ ಅಥವಾ ಹೊಟ್ಟೆಯಲ್ಲಿ, ಅದನ್ನು ಹೊಡೆದೋಡಿಸೋದಕ್ಕೆ ತುಂಬ ಉತ್ತಮವಾದಂಥ ಒಂದು ಫಲಕಾರಿಯಾದಂಥ ಒಂದು ಸಾಮಗ್ರಿ. ಈಗ ಈ 1/4 ಭಾಗದಷ್ಟು ನಿಂಬೆಹಣ್ಣಿನ ರಸವನ್ನು ಇದಕ್ಕೆ ಬೆರೆಸಬೇಕು. ಇಷ್ಟು ಬೆರೆಸಿದ ನಂತರ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದು ಸ್ವಲ್ಪ ತಣ್ಣಗಾದ ಮೇಲೆ ನೋಡಿ ಈ ಥರ ಆಗುತ್ತೆ. ಈ ಥರ ಆದಮೇಲೆ ಸ್ವಲ್ಪ ಕಸಿಬಿಸಿ ಆಗುತ್ತೆ ಕುಡಿಯುವಾಗ. ಕೆಲವರು ವಾಮಿಟಿಂಗ್ ಮಾಡ್ಕೊಂಡು ಬಿಡ್ತಾರೆ. ಆದ್ರೂ ಇದನ್ನು ತೆಗೆದುಕೊಳ್ಳೋದು 6 ತಿಂಗಳಿಗೆ 1 ಸಾರಿ ಮಾತ್ರ. ಮತ್ತು ಪ್ರೆಗ್ನೆನ್ಸಿಯಲ್ಲಿ ನಾನು ಇವತ್ತಿನ ಕಾರ್ಯಕ್ರಮದಲ್ಲಿ ಹೇಳಿದ್ದೀನಿ, ಯಾರು ಪ್ರೆಗ್ನೆಂಟ್ ಆಗಿರ್ತಾರೆ ಹೆಣ್ಮಕ್ಳು, ಅವರು ದಯವಿಟ್ಟು ಇದನ್ನು ಮಾತ್ರ ಉಪಯೋಗಿಸ್ಬಾರ್ದು. ತುಂಬ ಹಾನಿಕಾರಕ ಅಂತೇಳಿ ಹೇಳ್ಬೋದು. ಯಾಕಂದರೆ ಇದರಿಂದ ಭೇದಿ ಆಗ್ಬೋದು, ತುಂಬ ತೊಂದರೆಗಳು ಉಂಟಾಗ್ಬೋದು. ಸೊ ಇದನ್ನು ಈಗ ನೀವು 6 ತಿಂಗಳಿಗೆ 1 ಸಾರಿ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಅವತ್ತಿನ ದಿವಸ ಮಾಡೋದಕ್ಕಿಂತ ಮುಂಚೆ ನೀವು ತೆಗೆದುಕೊಳ್ಬೇಕು. ಸ್ವಲ್ಪ ಬ್ರೇಕ್ಫಾಸ್ಟನ್ನು ತೆಗೆದುಕೊಂಡು ಅವತ್ತಿನ ದಿವಸದಲ್ಲಿ ಆದಷ್ಟು ಕಡಿಮೆ ಪ್ರಮಾಣದಲ್ಲಿ, ಇಲ್ಲ ಆವತ್ತಿನ ದಿವಸ ಉಪವಾಸ ಮಾಡ್ತೀರಿ ಅಂತಂದರೆ ಇನ್ನೂ ಉತ್ತಮ. ಯಾಕಂದರೆ ಹೊಟ್ಟೆ ಎಲ್ಲ ಕ್ಲಿಯರ್ ಆಗುತ್ತೆ. ಮತ್ತು ಅದೇ ರೀತಿಯ ಕಿಲುಬಿ ಹುಳುಗಳು ಮತ್ತು ಜಂತುಗಳಿದ್ರೆ ಮಲವಿಸರ್ಜನೆ ರೂಪದಲ್ಲಿ ಅದು ಹೊರಟು ಹೋಗುತ್ತೆ. ಸೊ ಅಂಥ ಒಂದು ಎಫೆಕ್ಟಿವ್ ಆದಂತಹ, ಬಹಳ ಹಿಂದಿನ ಕಾಲದಿಂದ ಬಂದಂಥ ಒಂದು ಆಯುರ್ವೇದ ಶಾಸ್ತ್ರದಲ್ಲಿ ಬಹಳ ಒಂದು ಪ್ರೂವ್ ಆದಂಥ ಒಂದು ಮೆಡಿಸನ್, ಮನೆ ಔಷಧಿ ಅಂತೇಳಿ ಹೇಳ್ಬೋದು. ಅದು ಈಗ ಸಿದ್ಧವಾಗಿದೆ. ಅದರಲ್ಲಿ ನಾವು ಈ ಜೀರಿಗೆ, ಅರಿಶಿನ, ಹರಳೆಣ್ಣೆ ಹಾಗೂ ನಿಂಬೆಹಣ್ಣಿನ ರಸವನ್ನು ಬೆರೆಸಿ ನಾವು ಕೊಡ್ತಾ ಇದ್ದೀವಿ. ಇದನ್ನು ದಯವಿಟ್ಟು ನೆನಪಲ್ಲಿಟ್ಕೊಳ್ಳಿ. ಬೆಳಿಗ್ಗೆ ಇದನ್ನು ಸೇವಿಸಬೇಕು. ಮತ್ತು ಆ ಒಂದು ದಿವಸ ನೀವು ಕಂಪ್ಲೀಟಾಗಿ ಉಪವಾಸ ಮಾಡಿದರೆ ತುಂಬ ಉಪಯೋಗಕಾರಿ ಅಂತೇಳಿ ಹೇಳ್ಬೋದು. ಆದಷ್ಟು ಅವತ್ತಿನ ದಿವಸ ಮನೆಯಲ್ಲಿರೋದು ತುಂಬ ಉತ್ತಮ. ಈಗ ಈ ಹರಳೆಣ್ಣೆ, ನಿಂಬೆಹಣ್ಣು ಹಾಗೂ ಜೀರಿಗೆ ಮತ್ತು ಅರಿಶಿಣದ ಪುಡಿಯಿಂದ ಮಾಡಿದಂಥ ಈ ಹರಳೆಣ್ಣೆಯ ಒಂದು ಕಷಾಯ ಅಂತ ಹೇಳ್ಬೋದು, ಅದು ಸಿದ್ಧವಾಗಿದೆ. ಜಂತು ಹುಳುವಿನ ಸಮಸ್ಯೆಗೆ ಮನೆ ಔಷಧ. ಬೇಕಾಗಿರುವ ಸಾಮಗ್ರಿಗಳು: ಹರಳೆಣ್ಣೆ, ನಿಂಬೆಹಣ್ಣು, ಜೀರಿಗೆ ಮತ್ತು ಅರಿಶಿನ. ತಯಾರಿಸುವ ವಿಧಾನ: ಮೊದಲು ಪಾತ್ರೆಗೆ ಹರಳೆಣ್ಣೆ, ಜೀರಿಗೆ, ಅರಿಶಿನವನ್ನು ಹಾಕಿ ಕಾಯಿಸಿ ಶೋಧಿಸಿಕೊಳ್ಳಿ. ಇದಕ್ಕೆ ನಿಂಬೆ ರಸವನ್ನು ಬೆರೆಸಿದರೆ ಜಂತು ಹುಳಗಳ ನಿವಾರಣೆಗೆ ಮನೆ ಔಷಧ ಸಿದ್ಧ.